ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಂದ ದೊಡ್ಡವರ ತನಕ ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮಾವಿನ ಹಣ್ಣಿನಲ್ಲಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಥರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾನಿಲ್ಲಿ ಹಾಲು ಕಾಯಿಸ್ಕೊತಾ ಇದ್ದೀನಿ. ಅರ್ಧ ಲೀಟ್ರು ಹಾಲು ಕಾಯಿಸ್ಕೊಳ್ಳೋಣ. ಹಂಗೆ ಮತ್ತೊಂದು ಕಡೆ ನಾನೊಂದು ಬೌಲ್ ತಗೊಂಡು ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಬಾದಾಮಿ, 1 ಕಪ್ಪಷ್ಟು ಗೋಡಂಬಿ, ಹಾಗೆ 2 ಕಪ್ಪಷ್ಟು ಲೋಟಸ್ ಸೀಡ್ಸ್, ಹಾಗೆ ನಾವು ಇದನ್ನು ಕಲ್ಸಕ್ಕರೆಯನ್ನು ಉಪಯೋಗಿಸೋಣ. ಸ್ವೀಟಿಗೆ ಕಲ್ಸಕ್ಕರೆ, ವೈಟ್ ಕಲ್ಸಕ್ಕರೆಯನ್ನು ಉಪಯೋಗಿಸಿದ್ದೀನಿ. ಹಾಗೆ ಕಾಯಿಸಿ ತಗೊಂಡಿರುವಂಥ ಹಾಲು 1 ಕಪ್ಪು, ಬಿಸಿ ಹಾಲನ್ನೇ ಸೇರಿಸ್ಕೊಂಡಿದ್ದೀನಿ ನಾನು, ಬೇಗನೆ ನೆನೀತವೆ ಅಂತ. 1-2 ಅವರ್ ನೆನೆಸ್ಕೊಳ್ಳೋಣ, 1-2 ಗಂಟೆ ಕಾಲ. ಮತ್ತೊಂದು ಕಡೆ ನಾನಿಲ್ಲಿ ಮಾವಿನ ಹಣ್ಣು ಕಟ್ ಮಾಡ್ಕೊತಾ ಇದ್ದೀನಿ ಜ್ಯೂಸ್ ಐಸ್ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ. ನೋಡಿ, ನಾನು 2 ಮಾವಿನ ಹಣ್ಣು ಉಪಯೋಗಿಸಿದ್ದೀನಿ. ಇವಾಗ ಮಾವಿನ ಹಣ್ಣು ಕಟ್ ಮಾಡಿದ್ದೀನಿ. ಹಾಗೆ ಇದು ಕೂಡ ನೆಂದಿದೆ, ಡ್ರೈ ಫ್ರೂಟ್ಸ್ ಎಲ್ಲ ನೆಂದಿದೆ. ನೀವು ಇದಕ್ಕೆ ಬೇಕಿದ್ದರೆ ಇನ್ನೂ ಓಟ್ಸು ಅಥವಾ ನಿಮಗೆ ಡ್ರೈ ಫ್ರೂಟ್ಸ್ ಏನೇನು ಸಿಗುತ್ತೆ ಎಲ್ಲ ಥರ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೋಬೋದು. ನೋಡಿ, ಇವಾಗ ಮಾವಿನ ಹಣ್ಣು ಕೂಡ ಸೇರಿಸ್ಕೊಳ್ಳೋಣ. ಡ್ರೈ ಫ್ರೂಟ್ಸು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಮಾವಿನ ಹಣ್ಣು ಕೂಡ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನಮಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ನುಣ್ಣಗಾಗಿದೆ. ನಾನು ಕರೆಕ್ಟಾಗಿ 1-2 ನಿಮಿಷ ಬಿಟ್ಟು ರುಬ್ಕೊಂಡಿದ್ದೀನಿ. ಅಂದರೆ ಒಂದೇ ಥರ ಮಸಾಲೆ ರುಬ್ಕೊಳ್ಳೋಕೆ ಹೋಗಬೇಡಿ. ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ತಿಕ್ನೆಸ್ ಎಷ್ಟು ಚೆನ್ನಾಗಿ ಬಂದಿದೆಯೋ ಹಿಂಗೆ ಬರಬೇಕು, ತುಂಬ ನೀರಾಗಿ ಬರಬಾರ್ದು. ಇವಾಗ ಇದನ್ನು ಒಂದು ಬೌಲ್ಗೆ ಅಥವಾ ಒಂದು ಬಾಕ್ಸ್ಗೆ ಸೇರಿಸ್ಕೊಳ್ಳೋಣ. ಕಂಪ್ಲೀಟಾಗಿ ಉಳಿದಿರೋದನ್ನೆಲ್ಲ ಸೇರಿಸ್ಕೊಂಡ್ಬಿಡೋಣ. ನೋಡಿ, ಕ್ರೀಮಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರುವಂಥ ಮ್ಯಾಂಗೋಸ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಮಾವಿನ ಹಣ್ಣು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಮ್ಮೆ ಮಿಕ್ಸ್ ಆಗಿದೆ. ಇವಾಗ ಇದ್ರ ಮೇಲೆ ಒಂದು ಬಟರ್ ಪೇಪರನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇವಾಗ ಕ್ಯಾಪನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಬಾಕ್ಸ್ ಮುಚ್ಚಳನ್ನು ಮುಚ್ಚಿಬಿಟ್ಟು ಇದನ್ನು ತೆಗೆದು ಫ್ರಿಜ್ಜಲ್ಲಿ ಇಡೋಣ. ನಾನು ಓವರ್ನೈಟ್ ಫ್ರಿಜ್ಜಲ್ಲಿ ಇಕ್ಕಿದ್ದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಆದರೆ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನೀರಲ್ಲಿಡೋಣ. ಒಂದು 5 ನಿಮಿಷ ನೀರಲ್ಲಿ ಇಟ್ಬಿಟ್ಟು ತಣ್ಣಗೆ ಆಗಿಬಿಟ್ಟು ಕೂಲೆಲ್ಲ ಬಿಟ್ಬಿಡುತ್ತೆ. ಆವಾಗ ನಾವು ಈಸಿಯಾಗಿ ಸರ್ವ್ ಮಾಡ್ಕೋಬೋದು. ನೋಡಿ, ಕ್ರೀಮಿಯಾಗಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ತುಂಬ ಸಖತ್ತಾಗಿ ಬಂದಿತ್ತು. ತಪ್ಪದೆ ನೀವು ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಂಪ್ಲೀಟ್ ವಿಡಿಯೋವನ್ನು ನೋಡಿ, ಆವಾಗ ನೀವು ಈಸಿಯಾಗಿ ಈ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡ್ಬೋದು, ಗೊತ್ತಾಗುತ್ತೆ. ಹಾಗೆ ನಾನಿಲ್ಲಿ ಐಸ್ ಕ್ರೀಮ್ ಬೌಲ್ಗೆ ಸರ್ವ್ ಮಾಡಿಕೊಂಡು ಸ್ವಲ್ಪ ಫ್ರೂಟಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಇಲ್ಲೂ ಕೂಡ ಮಾವಿನ ಹಣ್ಣು ಕಟ್ ಮಾಡಿಬಿಟ್ಟು ಸೇರಿಸ್ಕೋಬೋದು ಸಣ್ಣದಾಗೆ. ಅಥವಾ ಯಾವುದೇ ಥರ ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೋಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.